ನಮ್ಮ ವಯಸ್ಸಲ್ಲಿ ಒಂದು ಒಪ್ಕೊಳ್ತೀನಿ ಆಕರ್ಷ್, ನಮಗೆ ಮಾಡಲೇಬೇಕು ಅನ್ನೋದೇನೂ ಇರಲ್ಲ. ಬಿಕಾಸ್ ಗೊತ್ತಿರುತ್ತೆ ಯಾವುದೂ ಸತ್ಯ ಅಲ್ಲ, ನನ್ನ ಗ್ರೇವ್ ಒಂದು ಬಿಟ್ಟು ಇನ್ಯಾವುದೂ ಸತ್ಯ ಅಲ್ಲ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಯಾವುದನ್ನು ಕ್ಯಾಶುವಲ್ ಆಗಿ ತಗೊಳ್ಳಲ್ಲ. ಎವ್ರಿಥಿಂಗ್, ಆ ಕಮಿಟ್ಮೆಂಟ್, ಆ ಡಿಸಿಪ್ಲಿನ್, ಆ ಕನ್ಸಿಸ್ಟೆನ್ಸಿ, ಪರ್ಸಿಸ್ಟೆನ್ಸ್ ಇಟ್ಕೊಂಡೇ ಮುನ್ನುಗ್ತೀನಪ್ಪ. ಡೂ ಆರ್ ಡೈ, ಮಾಡೋ ಇಲ್ಲ ಮಾಡಿ. ನಾನು ಏನೂ ಇಲ್ಲ, ತೃಣ ಸಮಾನರು ನಾವು ಅನ್ನೋದು ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ ಹಿಮಾಲಯನ ನೋಡಿದಾಗಪ್ಪ. ನಾವು ಏನಕ್ಕೂ ಪ್ರಯೋಜನ ಇಲ್ಲ, ಒಂದು ಈಗೋ ಅನ್ನೋದು ಒಂದು ಇಟ್ಕೊಂಡ್ಬಿಟ್ಟು ನಮ್ಮನ್ನು ಬಿಟ್ಟಿರಿಲ್ಲ ಅಂದ್ಕೊಂಡಿರ್ತೀವಿ. ಸೊ ದೇ ಜಸ್ಟ್ ವಾಂಟ್ ಕಟಿಂಗ್ ಯು ಆಲ್ ದ ಟೈಮ್. ನೀನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ. ಮಾದೇವ 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 ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ನಮ್ಮ ಏಜಲ್ಲಿ ನಿಮ್ಮ ಬೆಂಗಳೂರು ಹೇಗಿತ್ತು ಅಂತ? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಸ್ಟಿಲ್ ಈಸ್ಟ್ ಆರ್ ವೆಸ್ಟ್, ಬ್ಯಾಂಗ್ಳೂರ್ ಇಸ್ ದ ಬೆಸ್ಟ್. ನೀನು ಎಲ್ಲಾದರೂ ಎಷ್ಟೆತ್ತರಕ್ಕಾದರೂ ಹೋಗಿರೋ, ನಿನ್ನ ಹ್ಯುಮಿಲಿಟಿ ನಿನ್ನನ್ನು ಕಾಯತ್ತೆ. ಆ್ಯಂಡ್ ನಿನಗೆ ಹ್ಯುಮಿಲಿಟಿನೇ ನೆಕ್ಸ್ಟ್ ಕೆಲಸ ಕೊಡ್ತಿರೋದು. ನನಗೆ ಬೇಕಾಗಿಲ್ಲ ಹಣ, ಬಿಕಾಸ್ ನನಗೆಲ್ಲ ಜೀವನದಲ್ಲಿ ಎಲ್ಲ ಗೊತ್ತಾಗೋಗಿದೆ. ಒಂದು 100 ಅಕಸ್ಮಾತ್ ಒಂದು ಮನೆ ಒಂದು 100 ಚದರದ್ದಿದ್ರೂ ಅದು ಖುಷಿ ಕೊಡಲ್ಲ, 1 ಚದರದ್ದಿದ್ರೂ ಅದು ಖುಷಿ ನೀ ಖುಷಿ ನನ್ನ ಒಳಗಡೆ ಇದೆ ಅನ್ನೋದು ಅರ್ಥ ಆಗೋಗಿದೆ. ಮಾದೇವ 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 ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೂಪರ್ ಸಾಂಗ್. ನನಗಂತೂ ಆ ಸಾಂಗ್ನ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ನಾನು ನಂದಿನಿಗೆ ಎಷ್ಟೋ ಸಲ ಹೇಳ್ತಿರ್ತೀನಿ, ನಂದು ಆ ಸಾಂಗ್ನ ಕಂಪೋಸ್ ಮಾಡಿ, ಆ ಲಿರಿಕ್ಸ್ ಬರೆದವ್ರು ಯಾರು, ನಂದು ಏನು ಎನರ್ಜಿ ಇದೆ ಆ ಸಾಂಗಲ್ಲಿ, ಪೊಟೆನ್ಷಿಯಲ್. ಯಾರಾದರೂ ಹಾಡ್ಲಪ್ಪ ಹಾಡನ್ನು, ಹಾಡೋರು ಕೇಳಿಸ್ಕೊಳ್ಳಿ. ಫಸ್ಟ್ ನನಗೆ ಮೈನವರು ಎದ್ದುಬಿಟ್ಟಿರುತ್ತೆ. ಇದು ಯಾವಾಗ ಹಾಡಿದ್ರು ನೋಡಿ, ಹಾಡಿದ ತಕ್ಷಣ ಮೈನವರು ಹೇಳುತ್ತೆ. ಕೇಳುಗರು ಹಾಡೋರು ಇಬ್ಬರಿಗೂ ಆ ಆನಂದ ಅಂತ ಅಂದ್ಕೊಡ್ತಾನೆ ಪರಮಾತ್ಮ. ಇಷ್ಟೇನಾ? ಬೇರೆ ಏನೆಲ್ಲ ಮಾಡ್ತಾರೆ, ನಾಗು ಏನೆಲ್ಲ ಮಾಡ್ತಾರೆ ಅಂತ ನನಗೆ ಇನ್ನೂ ಕೇಳುವಂಥ ಕುತೂಹಲ. ಬೇರೆ ಏನೆಲ್ಲ ಮಾಡ್ತೀನಿ ಅಂತಂದರೆ, ಅಫ್ಕೋರ್ಸ್ ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲಿ ಭಾಳಷ್ಟು ಆರ್ಟ್ ವರ್ಕ್ ಮಾಡ್ತಾ ಇದ್ದೆ. ಬೇಕಾದಷ್ಟು ಆರ್ಟ್ ವರ್ಕ್ ಮನೇಲಿ ಮಾಡಿ ಹಾಕಿದ್ದೀನಪ್ಪ. ಮನೇನ ಭಾಳ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಹುಚ್ಚಿದೆ. ಎವ್ರಿಥಿಂಗ್ ಇಸ್ ಥಾಟ್ ಆಫ್, ಬಿಕಾಸ್ ನಾವು ಈಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಅದರಲ್ಲಿ ಡೈರೆಕ್ಟರ್ ಆಗಿದ್ರು. ಅದರಲ್ಲಿ ನಮಗೆ ಒಂದು ಲಿಮಿಟೆಡ್ ಇನ್ಕಮ್ ಅಂತ ಅವರು ಆಕ್ಚುಲಿ ಸೈಂಟಿಫಿಕ್ ಡಿಪಾರ್ಟ್ಮೆಂಟಲ್ಲಿ ಇದ್ರಪ್ಪ, ಸೆಂಟರ್ ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಸ್ಟ್ ಇಂಜಿನಿಯರಿಂಗ್, ಮಿನಿಸ್ಟ್ರಿ ಆಫ್ IT. ಅಲ್ಲಿ ಡೈರೆಕ್ಟರ್ ಆಗಿ ರಿಟೈರ್ ಆದರು. ಸೊ ಮೊದಲು ರಿಟೈರ್ ಆಗಿ ಮೊದಲು ನಿಮಗೆ ಗೊತ್ತಿದೆ ಮಿಡಲ್ ಕ್ಲಾಸ್ ಅಂದ್ರೆ ಏನು, EMI ತಗೋ ಒಂದು ಮನೆ ಕಟ್ಟು, EMI ತಗೋ ಒಂದು ಮನೆ ಕಟ್ಟು, ಸಾಲ ತೀರ್ಸು. ಸೊ ನಾನು ದುಡಿತಾ ಇದ್ದಿದ್ದು ಯಾಕೆ ಅಂದರೆ ತಿರ್ಗಾಕೋಸ್ಕರ. ಐ ಲವ್ ಟ್ರಾವೆಲಿಂಗ್. ಈ ಥರನೂ ಪ್ಯಾಷನ್ ಇರುತ್ತಾ? ಸಿಕ್ಕಾಪಟ್ಟೆ. ಐ ಲವ್ ಇವತ್ತು ಸಿಕ್ಕಾಪಟ್ಟೆ ಹುಚ್ಚಿದೆಪ್ಪ. ಸೊ ಏನ್ ಮಾಡ ಹಸ್ಬೆಂಡ್ ಚೈಲ್ಡ್. ನಮ್ಮ ಅಪ್ಪ ಅಮ್ಮ ಬದುಕಿರೋವರೆಗೂ ನಮ್ಮ ಅಪ್ಪ ಅಮ್ಮನ ಜೊತೆ, ನಮ್ಮ ಅಪ್ಪ ಅಮ್ಮ ಹಸ್ಬೆಂಡ್, ನನ್ನ ಮಗಳು, ಇಷ್ಟು ಜನ ವಿ ವುಡ್ ಗೋ ಔಟ್. ವಿ ವುಡ್ ಗೋ ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿದ್ದೀನಪ್ಪ. ಇಂಡಿಯಾಲಂತೂ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ದೀನಿ. ಯುರೋಪಿಯನ್ ಕಂಟ್ರೀಸು, ಕಪಲ್ ಆಫ್ ಕಂಟ್ರೀಸ್, ಸುಮಾರು ಕಂಟ್ರೀಸ್ನ ನೋಡಿದ್ದೀನಿ. ರೀಸೆಂಟಾಗಿ ಒಂದು 7 ವರ್ಷದಿಂದ ನನಗೆ ಭಾಳ ಇಷ್ಟ ಆಯಿತು ನಾರ್ವೇಲಿ 24 hours ಆಫ್ ಸನ್ಲೈಟ್ ನೋಡಬೇಕು ಅಂತ. ಸೊ ವಿ ವೆಂಟ್ ಟು ನಾರ್ವೇ, ಸ್ವೀಡನ್, ಫಿನ್ಲೆಂಡ್, ಅದನ್ನೆಲ್ಲ ನೋಡಿಕೊಂಡು ಒಂದು ಐ ಥಿಂಕ್ ವಿ ವರ್ ದೇರ್ ಫಾರ್ ಅಬೌಟ್ 12 days.
ಎಲ್ಲ ಸುಮಾರು ಹುಚ್ಚು, ಟ್ರಾವೆಲ್ ಹುಚ್ಚಪ್ಪ. ನೀವು ಪ್ರತಿ ಸಲ ನನಗೆ ಹೇಳ್ಬೇಕಾರೆ ಹಿಂದಿನ ಒಂದು 20-30 ಮಿನಿಟ್ಸಲ್ಲಿ ಎಜುಕೇಟೆಡ್ ಅಲ್ಲ ಐ ಆಮ್ ನಾಟ್ ಎಜುಕೇಟೆಡ್ ಅಂತಿದ್ರಲ್ಲ, ನಾನು ಅನ್ಕೊತಾ ಇದ್ದೆ ಹೆಂಗೆ ಈ ಥರ ಒಂದು ಜ್ಞಾನ ಬಂದಿರ್ಬೋದು ಇವರಿಗೆ, ಹೆಂಗೆ ನಾಲೆಡ್ಜ್ ಬಂದಿರ್ಬೋದು. ದಟ್ ಈಸ್ ಬಿಕಾಸ್ ನಮ್ಮ ದೊಡ್ಡವರು ಕನ್ನಡದಲ್ಲಿ ಒಂದು ಗಾದೆ ಹೇಳಿದ್ದಾರೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ದೇಶ ಸುತ್ತಿದ್ದೀರಾ, ಕೋಶನೂ ಓದಿದ್ದೀರಾ. ದ ವೇ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ದೋಸ್ ಥಿಂಗ್ಸ್ ಎಲ್ಲ ಯು ಆರ್ ಎಕ್ಸ್ಪ್ಲೋರಿಂಗ್ ಇಟ್ ಅಷ್ಟೇ. ಹುಚ್ಚು, ಐ ಜಸ್ಟ್ ಕಾಂಟ್ ಟೆಲ್ ಯು, ಐ ಆಮ್ ಸೋ ಕ್ರೇಜಿ ಅಬೌಟ್ ಇಟ್. ಹೋಗ್ತೀನಿ, ತಲೆ ಹಿಡ್ಕೋತೀನಿ, ಹೋಗಿದ ತಕ್ಷಣವೇ ತಲೆನೋವು ಬರುತ್ತೆ, ಬಿಕಾಸ್ ಆಲ್ಟಿಟ್ಯೂಡ್ನಲ್ಲಿ ಚೇಂಜಸ್ ಇರುತ್ತೆ ಎಲ್ಲ. ಈಗಲೂ ಅಷ್ಟೇ ಅದನ್ನು ಹೇಳ್ತೀನಿ, ಒಂದು ಜಾಗ ಇದೆ ಗಂಗೋತ್ರಿಗೆ ಹೋಗೋಕ್ಕೆ 20 ಕಿಲೋಮೀಟರ್ಸ್ ಮುಂಚೆ ಹರ್ಷಿಲ್ ಅಂತ ಒಂದು ಜಾಗ, ಅಲ್ಲೊಂದು ರೆಸಾರ್ಟ್ ಇದೆ ಅಪ್ಪ, ನೀಲಾಂಗನ ಅಂತ. 4 ಸಲ ಹೋಗಿದ್ದೀವಿ ಆ ರೆಸಾರ್ಟ್ಗೆ. ಇನ್ನೆಷ್ಟೇ ಸಲ ನೋಡ್ತೀಯ, ಅದೇ ನೀರು ತಾನೇ ನೋಡಬೇಕು. ಅವ್ರು ಆ ಥರದವ್ರು. ನನಗೆ ಪ್ರತಿ ಸಲನೂ ಗಂಗೆ ಹೊಸ್ದಾಗಿ ಕಾಣಿಸ್ತಾಳೆ, ಪರ್ವತ ಶ್ರೇಣಿ ಹೊಸ್ದಾಗಿ ಕಾಣುತ್ತೆ, ಏನೋ ಒಂದು ರೋಮಾಂಚನ. ನಾನು ಏನೂ ಇಲ್ಲ, ತೃಣ ಸಮಾನರು ನಾವು ಅನ್ನೋದು ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ ಹಿಮಾಲಯನ ನೋಡಿದಾಗ. ಅಪ್ಪ ನಾವು ಏನಕ್ಕೂ ಪ್ರಯೋಜನ ಇಲ್ಲ, ಒಂದು ಈಗೋ ಅನ್ನೋದು ಒಂದು ಇಟ್ಕೊಂಡ್ಬಿಟ್ಟು ನಮ್ಮನ್ನು ಬಿಟ್ಟಿರಿಲ್ಲ ಅಂದ್ಕೊಂಡಿರ್ತೀವಿ. ಸೊ ದೇ ಜಸ್ಟ್ ವಾಂಟ್ ಕಟಿಂಗ್ ಯು ಆಲ್ ದ ಟೈಮ್, ನೀನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ. ಸೊ ಐ ಲವ್ ಟು ಟ್ರಾವೆಲ್. ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ದೀನಪ್ಪ. ಡ್ರೈವಿಂಗ್? ನೋ, ಐ ಡೋಂಟ್ ನೋ ಹೌ ಟು. ಐ ವಾಸ್ ಡ್ರೈವಿಂಗ್, ಬಟ್ 2 ಸಲ ಮಕ್ಕಳು ಅಡ್ಡ ಬಂದುಬಿಟ್ಟಿದ್ದಾರೆ. ಸೊ ಐ ಸೆಡ್ ನನಗೂ ಡ್ರೈವಿಂಗಿಗೂ ಆಗಿ ಬರಲ್ಲ. ಐ ವುಡ್ ಗೋ ಬೈ ಕಾರೇ ಹೋಗ್ಬಿಡ್ತಾ ಇದ್ದೆ ನನ್ನ ಕೆಲಸಕ್ಕೆ. ಸೊ 2 ಸಲ ಮಕ್ಕಳು ಅಡ್ಡ ಬಂದಾಗ, ಸೊ ಐ ಹ್ಯಾವ್ ಅ ನೈಸ್ ಡ್ರೈವರ್ ವಿತ್ ಮೀ. So driver as well as husband. yes. So he takes me around everywhere. ಬೈತಾರೆ when I ask him shall we go, ಇಲ್ಲಿ ಹೋಗೋಣ ಟೂರು ಅಂತದಾಗ, he will tell ನಿಂಗೆ ಬೇರೆ ಕೆಲಸ ಇಲ್ವಾ, ಯಾಕೆ ಇಷ್ಟು ಹಣ ಖರ್ಚು ಮಾಡ್ತೀಯಾ. ನಾನು ಮತ್ತೆ ಅವ್ರು ಯಾವಾಗಲೂ ಹೇಳೋರು, ನಾವು ತಿಂದಿರೋ ಬ್ರೆಡ್ಡಲ್ಲಿ, ಅಂದರೆ ಚಿಕ್ಕ ವಯಸ್ಸಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ, ಸೊ ಬ್ರೆಡ್ ಜಾಸ್ತಿ ಕನ್ಸ್ಯೂಮ್ ಮಾಡಿ, ನೀವು ತಿನ್ನೋ ಬ್ರೆಡ್ಡಲ್ಲಿ ಒಂದು ಮನೆ ಕಟ್ಬೋದಾಗಿತ್ತು ಅನ್ನೋರು. ಸೊ ಇವಾಗ ನಾವು ಟ್ರಾವೆಲ್ ಎಷ್ಟು ಮಾಡಿದ್ದೀವಿ ಅಂದರೆ ನಾನು ಅಂತಿರ್ತೀನಿ, ಪಾಪ ಒಂದು 2-3 ಮನೆ ಆದರೂ ಕಟ್ಬೋದಾಗಿ, ಅಷ್ಟು ಖರ್ಚು ಮಾಡಿದ್ದೀವಪ್ಪ. ಅಲ್ಲಿ ಸಂಪಾದನೆ ಮಾಡು, ಸೇರಿಸು ದುಡ್ಡು, ಹೋಗು ಎಂಜಾಯ್ ಮಾಡ್ಕೊ, ವಾರ ವಾಪಸ್ ಬಾ, ತಿರ್ಗಾ ಸೇರಿಸು, ಯಾಕಂದ್ರೆ ನೆಕ್ಸ್ಟ್ ಇಯರ್ ಹೋಗ್ಬೇಕಲ್ಲ ತಿರ್ಗಾ. ಸೊ ಆ ಜೋಶು, ದ ಟ್ರಾವೆಲ್ ಹ್ಯಾಸ್ ಗಿವನ್ ಮೀ ಒಂದು ಐ ಓಪನರ್ ಥರ ನನಗೆ ನನ್ನ ಲೈಫಲ್ಲಿ. ಇಟ್ಸ್ ಅನ್ ಐ ಓಪನರ್. ಆ್ಯಂಡ್ ಆ್ಯಸ್ ಯು ಸೇ, ದೇಶ ಸುತ್ತು ಕೋಶ ಓದು ಸೀರಿಯಸ್ ಆಗಿ ತಗೋಬೇಕೆಲ್ರು. ಹೌದು, ದೇ ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್. ಇಲ್ಲ ಅಂತಂದರೆ ಸಮಾಜದ ಜ್ಞಾನ ಬರಲ್ಲ. ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ತಿಳಿಯಲ್ಲ. ಒಂದೇ ಬಾವಿ ಒಳಗಡೆ ಇರುವಂಥ ಕಪ್ಪೆ ಹೆಂಗೆ ಆಗ್ಬಿಡುತ್ತೆ ನಮ್ಮ ಜೀವನ. ನಿಜ ನಿಜ ನಿಜ. ಎಲ್ಲಿಯವರು ಮೂಲತಃ ನೀವು? ಬೆಂಗಳೂರಿಗರೆ. ಪ್ರೌಡ್ ಟು ಬಿ ಬ್ಯಾಂಗ್ಳೂರಿಯನ್. ಎಸ್. ಯಾಕೆ ಬೆಂಗಳೂರು ಭಾಳ ಇಷ್ಟ ಅಂತಂದರೆ, ಇಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಷ್ಟು ಕಂಜೀನಿಯಲ್ ಆಗಿರುತ್ತೆ ಅಪ್ಪ. ಆಮೇಲೆ ಸಂಭಾವ್ ತುಂಬ ನಮ್ಮದು ಅಂತ ಅನಿಸುತ್ತೆ ನನಗೆ, ನಮ್ಮದು ಅಂತ ಅನಿಸುತ್ತೆ ನನಗೆ. ಯಾರೋ ಎಲ್ಲೋ ಇದ್ದೀನಿ ಅಂತ ಅನ್ಸಲ್ಲ. ಆ್ಯಕ್ಚುಲಿ ಡೆಲ್ಲಿಗೆ ಹೋಗಿದ್ವಿ ಮದುವೆ ಆಗಿ ಒಂದು 5 ವರ್ಷಕ್ಕೆ. ಡೆಲ್ಲಿ ಫಸ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಪೋಸ್ಟಿಂಗ್ ಅವ್ರದ್ದು ಅಲ್ಲೇ ಆಗಿದ್ದು. ಏನೇ ಆದರೂ ನಾವು ಹೊರಗಿನವರು, ನಾವು ಹೋದಾಗ ಅಲ್ಲಿಗೆ ನಾವು ಹೊರಗಿನವರೇ. ತುಂಬ ಪ್ರೀತಿಯಿಂದ ಸಾಕ್ತಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ನಮ್ಮನ್ನು ನೋಡಿದವರೆಲ್ಲ ಅವ್ರಿಗೆ ಗೊತ್ತಾಗ್ತಿರುತ್ತೆ ನಾವು ಈ ಸೌತ್ ಇಂಡಿಯಾದವರು ಅಂತ. ಸೊ ಯು ಡೋಂಟ್ ಫೀಲ್ ಅಟ್ ಹೋಮ್ ಅನ್ಸಲ್ಲ, ಭಯ ಇರಲ್ಲ. ಇಲ್ಲಿದ್ದಾಗ ಬೆಂಗಳೂರಲ್ಲಿ ಭಯ ಇರಲ್ಲ. ಹೊರಗಡೆ 6 ಗಂಟೆ 6:30 ಆಯ್ತು ಅಂದರೆ ಮನೆ ಸೇರ್ಕೋಬೇಕು ಅನಿಸ್ತಿರುತ್ತೆ. ಪುಣೆಯಲ್ಲಿದ್ದೆ, ಆ ಗಲೀಜು, ಆ ಬಸ್ಗಳಲ್ಲಿ 3/4 ಬಸ್ಸು ಕೆಸರಲ್ಲಿ ತುಂಬೋಗಿರೋದು. ಸೊ ನಮ್ಮ ಈ ಬಸ್ಗಳನ್ನೆಲ್ಲ ನೋಡಿ ಎಷ್ಟು ಸಂತೋಷ ಆಗತ್ತೆ. ಸೊ ದೇರ್ ಫೋರ್ ಐ ಡೋಂಟ್ ನೋ, ಐ ಆಮ್ ವೆರಿ ಪ್ರೌಡ್ ಬ್ಯಾಂಗ್ಳೂರಿಯನ್ನಪ್ಪ. ನಮ್ಮ ಏಜಲ್ಲಿ ನಿಮ್ಮ ಬೆಂಗಳೂರು ಹೇಗಿತ್ತು ಅಂತ? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೌದಾ? ಓ ಎಸ್. ಇವಾಗ ನಿಮಗೆ ಗೊತ್ತಿದೆ, ವಿಪರೀತ ಬೆಳೆದು ಹೋಗಿದೆ ಇವತ್ತು. ಅಂದರೆ ಗಾರ್ಡನ್ ಸಿಟಿ ಇವತ್ತು ಎಲ್ಲರೂ ಹೇಳ್ತಾರೆ ಗಾರ್ಬೇಜ್ ಸಿಟಿ. ಖಂಡಿತ ಇಲ್ಲ, ಇವತ್ತು ಗಾರ್ಡನ್ ಸಿಟಿನೇ ನಮ್ಮದು. ನಾವು ಅದನ್ನು ಗಾರ್ಬೇಜ್ ಮಾಡ್ಕೊಂಡಿದ್ದೀವಿ. ಸೊ ನಾವೇ ಅದನ್ನು ಸರಿ ಮಾಡಬೇಕು. ಸೊ ಇನ್ಫ್ಯಾಕ್ಟ್ ನನ್ನ ಇದಕ್ಕೆ ಪಾಡ್ಕಾಸ್ಟಿಗೆ ವರ್ಮ್ ರಾಣಿಯವರು ಬಂದಿದ್ದರು, ವಾಣಿ ಮೂರ್ತಿಯವರು. ಶಿ ಇಸ್ ವೆರಿ ಫೇಮಸ್. ಐ ಥಿಂಕ್ ಶಿ ಇಸ್ 1 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಬಂದಿದೆ ವಿತ್ ರೆಸ್ಪೆಕ್ಟ್ ಟು ಕಾಂಪೋಸ್ಟಿಂಗ್, ಸಸ್ಟೈನಬಲ್ ಲಿವಿಂಗಲ್ಲಿ. ಸೊ ಅವರು ಹೇಳ್ತಿದ್ರು, ಬಿಕಾಸ್ ಶಿ ಆಲ್ಸೋ ಲವ್ಸ್ ಬ್ಯಾಂಗ್ಳೂರ್. ಹೆಂಗಿತ್ತು ಬ್ಯಾಂಗ್ಳೂರ್ ನಾವು ಚಿಕ್ಕ ವಯಸ್ಸಲ್ಲಿರುವಾಗ. ಬದಲಾವಣೆ ತುಂಬ ಆಗಿದೆ ಅಪ್ಪ, ಇಲ್ಲ ಅನ್ನಂಗಿಲ್ಲ. ಇಟ್ ಹ್ಯಾಸ್ ಚೇಂಜ್ಡ್. ಈವನ್ ಕ್ಲೈಮೇಟ್ ಇಸ್ ಆಲ್ಸೋ ಚೇಂಜ್ಡ್, ಬಟ್ ಸ್ಟಿಲ್ ಈಸ್ಟ್ ಆರ್ ವೆಸ್ಟ್, ಬ್ಯಾಂಗ್ಳೂರ್ ಇಸ್ ದ ಬೆಸ್ಟ್. ನೀವು ಇವತ್ತು ಇರೋದು ಮಲ್ಲೇಶ್ವರಂ ಅಲ್ಲೇ ಅನ್ಕೊಳ್ತೀವಿ. ಅವತ್ತು ನೀವು ಮಲ್ಲೇಶ್ವರಂ ಅಲ್ಲೇ ಇದ್ದಿದ್ದು. ಹೌದು. ಏನು ಚೇಂಜಸ್ ಅನ್ಸುತ್ತೆ ಮಲ್ಲೇಶ್ವರಂ? ಆ್ಯಕ್ಚುಲಿ ನಮ್ಮದು ಚೇಂಜ್ ಆಗಿಲ್ಲಪ್ಪ ಜಾಸ್ತಿ. ಅದೇನೂ ಚೇಂಜ್ ಆಗಿಲ್ಲ, ಯಾಕಂದರೆ ಹಳೆ ಬೆಂಗಳೂರದು. ಅದೇ ಅಷ್ಟೇ ಮನೆಗಳಿದೆ. ಅವಾಗ ಎಷ್ಟು ಮನೆಗಳಿತ್ತು, ಇವಾಗತ್ತೂ ಅಷ್ಟೇ ಮನೆಗಳಿವೆ. ಕೆಲವೊಂದು ಹಳೆ ಮನೆಗಳು ಬೀಳಿಸಿ ಹೊಸ ಮನೆಗಳು ಕಟ್ಟಿದ್ದಾರೆ. ಬಟ್ ಇಟ್ ಹ್ಯಾಸ್ ರಿಟೈನ್ ದಟ್ ಓಲ್ಡ್ ವರ್ಲ್ಡ್ ಚಾರ್ಮ್ ಸ್ಟಿಲ್.
ಅದೇ ಓಲ್ಡ್ ವರ್ಲ್ಡ್ ಚಾಮ್ ಇದೆ. ಅಂದರೆ ನಾನು ಸ್ಕೂಲ್ಗೆ ಹೋಗೋವಾಗ ಸೇಮ್ ಬ್ರಿಡ್ಜ್ ಕ್ರಾಸ್ ಮಾಡಿ ಹೋಗ್ತಿದ್ದೆ. ಈಗ ನಮ್ಮ ತಂದೆ ಮನೇಲೇ ಇದ್ದೀನಿ, 7 ವರ್ಷದಿಂದ ತಂದೆ ಮನೇಲಿದ್ದೀನಿ. ಈಗಲೂ ಯಾವಾಗ ಎಲ್ಲಿ ಹೋಗ್ಬೇಕಂದ್ರೂ ಆ ಬ್ರಿಡ್ಜ್ ಕ್ರಾಸ್ ಮಾಡ್ತೀವಿ. ದ ಫೀಲಿಂಗ್ ಇಸ್ ದ ಸೇಮ್. ಆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಕ್ರಾಸ್ ಮಾಡ್ತಾ ಇದ್ದಿದ್ದು ಫೀಲಿಂಗ್, ಇವತ್ತು ಇಷ್ಟು ವಯಸ್ಸಲ್ಲಿ ಕ್ರಾಸ್ ಮಾಡೋ ಫೀಲಿಂಗ್, ಇಟ್ ಈಸ್ ದ ಸೇಮ್. ಯೂಶ್ವಲಿ ಯಂಗ್ಸ್ಟರ್ಸು ಫಾರ್ಮಲ್ಸು, ಪ್ಯಾಂಟು, ಶರ್ಟು, ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಕೋಟು ಎಲ್ಲ ಇರೋವಾಗ ನೀವೇನಕ್ಕೆ ಚೂಸ್ ಮಾಡ್ಕೊಂಡ್ರಿ ಪಂಚೆ ಉಟ್ಕೋಬೇಕು? ಓಕೆ, ಸೊ ದಿಸ್ ಇಸ್ ದ ಕ್ವಶನ್. ಏನಕ್ಕೆ ಅಂತ ಅಂದರೆ, ಒಂದು ಯೂನಿಕ್ನೆಸ್ ಇರಬೇಕು ನಮ್ಮಲ್ಲಿ, ನಮ್ಮತನ ಅನ್ನೋದು ಇರಬೇಕು. ನಾನು ಈ ಮಣ್ಣಿನ ಮಗ. ನನ್ನ ತಂದೆ ಹೀ ಈಸ್ ಅ ಫಾರ್ಮರ್. ಐ ಆಮ್ ಪ್ರೌಡ್ ಟು ಸೇ ದ್ಯಾಟ್. ನನ್ನ ತಂದೆ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ಏನೂ ಅಲ್ಲ. ಆಮೇಲೆ ಇನ್ನೊಂದು, ನಾವು ಬಾಲಿವುಡಲ್ಲಿ ನೋಡಿರಬೇಕು. ಇವತ್ತು ನಾವು ಬಾಲಿವುಡ್ ಅವ್ರನ್ನ ಭಾಳ ಹೊಗಳ್ತೀವಿ ಅವ್ರ ಕಾಸ್ಟ್ಯೂಮ್ ಬಗ್ಗೆ, ಅವ್ರ ಜಾಝ್, ಹಿಪಾಪು, ಆ ಸಾಂಗ್ಸು, ಆ ಫ್ಯಾಷನ್ನು, ಆ ಸ್ಟೈಲು, ಕ್ರೇಜಿ ಮಗ ಅಂತೀವಿ. ಆದರೆ ನಮ್ಮದು ಕ್ರೇಜಿನೇ ಗುರು, ನಾವು ಹಾಕ್ಕೊಂಡಿಲ್ಲ ಅಷ್ಟೇ. ನಮ್ಮತನವನ್ನು ನಾವು ಬಿಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಒಂದು ಟ್ರೆಂಡನ್ನು ಸೆಟ್ ಮಾಡಬೇಕು, ಆ ಕಾರಣಕ್ಕೆ ಪಂಚೆ ಹಾಕ್ಕೊಂಡೆ. ಬಿಕಾಸ್ ಐ ಆಮ್ ಅ ಮಣ್ಣಿನ ಮಗ ಅಷ್ಟೆ. ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಆದರೂ ಪಂಚೆ ಬಿಡಲಿಲ್ಲ, ಕುಮಾರಣ್ಣವರು CM ಆದರೂ ಪಂಚೆ ಬಿಡಲಿಲ್ಲ, ಈಗಿರೋ ಸಿದ್ದರಾಮಯ್ಯನವರು ಹೈಲಿ ಎಜುಕೇಟೆಡ್ CM ಆ್ಯಕ್ಚುಲಿ, ಪಂಚೆ ಬಿಡಲಿಲ್ಲ. ವೆರಿ ಟ್ರೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, so that every episode is gonna be notified. Keep watching. Spread smile forever.